ಶ್ರುತಿ ಮೇಡಮ್ ಅವ್ರೇನಂದರೆ ಅವ್ರಿಗೆ ನಾವು ಚಿಕ್ಕ ಮಕ್ಕಳಿಂದನೂ ಅವ್ರಿಗೆ ಫ್ಯಾನ್ಸು. ಶ್ರುತಿ ಮೇಡಮ್ ಅಂದರೆ ಅಲ್ಲಿರೋಂಥ ಜಡ್ಜಸ್ಸು ಯಾರೋ ಅಗ್ನಿ ಪರೀಕ್ಷೆ ಜಡ್ಜಸ್ಸು ಬಿಗ್ ಬಾಸು ಶ್ರುತಿ ಮೇಡಮ್ ಅವ್ರಿಗೆ ನಾವು ಫ್ಯಾನ್ಸು. ಇನ್ನು ಉಳಿದಿರೋಂಥ ಅವರು 3 ಜನ ಜಡ್ಜಸ್ಸು ಜುಟ್ಟುಗಳವರು. ನಾವೇನಕ್ಕೆ ಅಗ್ನಿ ಪರೀಕ್ಷೆಗೆ ಹೋಗೋಣ, ನಾವೇನಕ್ಕೆ ಬಿಗ್ ಬಾಸ್ಗೆ ಹೋಗೋಣ? ಈಗ ನನಗೆ ಬಿಗ್ ಬಾಸ್ ಕಾರ್ಯಕ್ರಮ ಒಂದೇ ನೋಡೋದು ನಾನು. ಕನ್ನಡ ರಿಯಾಲಿಟಿ ಸ್ಟೋರಿಗಳಲ್ಲಿ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತಾಯಿತ್ತು ಕರೆಕ್ಟಾಗಿ ಅಷ್ಟೊತ್ತಿಗೆ ಟಿ ವಿ ಮುಂದೆ ಕೂತ್ಕೊಂಡು ನಾನು ಬಿಗ್ ಬಾಸ್ ರಿಯಾಲಿಟಿ ಸ್ಟೋರಿ ನೋಡ್ತೀನಿ. 24 ಅವರ್ಸ್ ಇದ್ದಾಗಲೂ ನೋಡಿದ್ದೀನಿ. ಮತ್ತು ನಮ್ಮ ಮನೆ ಮೇಲೆ ಬಿಗ್ ಬಾಸ್ ಸಿಂಬಲ್ ಹಾಕ್ಸ್ಬಿಟ್ಟಿದ್ದೀನಿ, ನೀವು ಬೇಕಾದ್ರೆ ಹೋಗಿ ನೋಡ್ಬೋದು ಇಲ್ಲೇ ಮನೆ ಮೇಲೆ. ಯಾಕಂದರೆ ಇಷ್ಟ ಬಿಗ್ ಬಾಸ್ ಅಂದರೆ. ಬಟ್ ಅವ್ರು ಕರೀದಿರ ನಾವು ಹೋಗೋದು ತಪ್ಪಲ್ಲ ಸರ್. ಈಗ ನನಗೂ ಪ್ಲ್ಯಾಟ್ಫಾರ್ಮ್ಸ್ ಎಷ್ಟು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಮತ್ತು ಯೂಟ್ಯೂಬು ಎಲ್ಲ ಸೇರಿ 5 ಲಕ್ಷಕ್ಕಿಂತ ಜಾಸ್ತಿ ಜನ ಫಾಲೋವರ್ಸ್ ಇದ್ದಾರೆ. ಆಮೇಲೆ ವ್ಯೂಸು ಜಾಸ್ತಿ ಜನ ಪ್ರತಿ ಹಳ್ಳಿಯಲ್ಲಿ ನಾನು ನೋಡಿದ್ದಾರೆ. ಯಾಕೆ ನನ್ನನ್ನು ಕರೆದಿಲ್ಲ ಬಿಗ್ ಬಾಸ್ಗೆ? ಕರೀದಿರೋ ಹೋಗ್ಬಾರ್ದಲ್ಲ. ನಾವು ಅಪ್ಲೈ ಮಾಡೋಂಥದ್ದು ನಾವು ಈ ಅಗ್ನಿ ಪರೀಕ್ಷೆಗಳು ಅವೆಲ್ಲ ಹೋಗಲ್ಲ. ಯಾಕಂದರೆ ನಿಮ್ಗೆ ಗೊತ್ತಲ್ಲ, ಇವು ಜಡ್ಜಸ್ಸು ಶ್ರುತಿ ಮೇಡಮ್ ಅಂದರೆ ನಮ್ಗೆ ತುಂಬ ಅಭಿಮಾನ. ಅವರೊಬ್ಬರೇ ಏನಾದರೂ ಅಕಸ್ಮಾತ್ ಏನಾದರೂ ಇಂಟರ್ವ್ಯೂ ಮಾಡಿ ಅಕಸ್ಮಾತ್ ನಮ್ಮನ್ನು ಕರೆದ್ರೆ ನಾವು ಬೇಕಾದರೆ ಹೋಗೋಣ. ಅವರೇ 3 ಜುಟ್ಟುಗಳವರು, ಅವ್ರು ಮಾಡೋ ಇಂಟರ್ವ್ಯೂಗೆ ನಾವು ಯಾಕೆ ಹೋಗೋಣ? ಈಗ ಸಂದೇಶ ಅವ್ರು ನೇರವಾಗಿ ಬಿಗ್ ಬಾಸ್ ಕರೆದ್ರೆ ಹೋಗ್ತೀರಾ? 100% ಹೋಗ್ಬೇಕು ಸರ್. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಅತಿ ದೊಡ್ಡ ಮೇರು ನಟ ನಡೆಸ್ಕೊಡೋಂಥ ಒಂದು ಕಾರ್ಯಕ್ರಮ, ಆಮೇಲೆ ರಾಜ್ಯದ ಪ್ರತಿ ಮನೆಯಲ್ಲಿ ನೋಡೋವಂಥ ಒಂದು ಕಾರ್ಯಕ್ರಮ ಬಿಗ್ ಬಾಸ್. ಅದು ತುಂಬ ದೊಡ್ಡ ವೇದಿಕೆ ಅಲ್ಲ. ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಂದರೆ ನಮಗೆ ಏನಂದರೆ ಇಷ್ಟೆಲ್ಲ ಮಾಡ್ತೀವಲ್ಲ, ಯಾರ್ಯಾರನೋ ಕರೆಸ್ತಾರೆ, ಏನೇನೋ ಮಾಡ್ತಾರೆ. ನಮ್ಗೆ ಯಾಕೆ ಇದು ಮಾಡೋದು? ಅಗ್ನಿ ಪರೀಕ್ಷೆಗೆ ಅದಕ್ಕೆಲ್ಲ ಇದು ಮಾಡಿದರು, ನಾವೆಲ್ಲ ಹೋಗಲ್ಲ ಅದಕ್ಕೆ. ಮತ್ತೆ ಇದು ಈಗ ಲೋಕಲ್ ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ, ಏನಾಯ್ತು? ಈಗ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಪ್ರಕರಣಗಳು ದಾಖಲಾಗಬಾರ್ದು ಅಂತೇಳ್ಬಿಟ್ಟು ನಾವು ಬಾಂಡ್ ಮಾಡ್ತೀವಿ.